ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಕೋವಿಡ್ ಸಾಂಕ್ರಾಮಿಕ ರೋಗದ ಭೀತಿಯ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು. ಬಟ್ ನಾನೀಗ ಸದ್ಯ ಸ್ಟುಡಿಯೋದಲ್ಲಿ ಇರೋದ್ರಿಂದ ನನ್ನ ಸುತ್ತಮುತ್ತ ಯಾರೂ ಇಲ್ಲದಲ್ಲೇ ಇರೋದ್ರಿಂದ ನಾನು ನನ್ನ ಮಾಸ್ಕ್ ಅನ್ನು ತೆಗಿತಾ ಇದ್ದೀನಿ. ಮೂರನೇ ಅಲೆಯ ಭೀತಿ ಇರುವಂತಹ ಈ ಸಂದರ್ಭದಲ್ಲಿ ನಾವ್ಯಾರೂ ಕೂಡ ನಮ್ಮ ಜವಾಬ್ದಾರಿಯನ್ನ ಮರಿಬಾರದು. ಸರ್ಕಾರ ಮಾಡಿರುವಂತಹ ಮಾರ್ಗಸೂಚಿಗಳನ್ನ ತಪ್ಪದೇ ಪಾಲಿಸಬೇಕು. ಅಂದ್ರೆ ಮನೆಯಿಂದ ಹೊರ ಹೋಗುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಸರಿಯಾದಂತಹ ರೀತಿಯಲ್ಲಿ ಮಾಸ್ಕ್ ಅನ್ನು ಧರಿಸೋದು, ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡೋದು, ಕೈಗಳನ್ನು ಆಗಾಗ ಹ್ಯಾಂಡ್ ಸ್ಯಾನಿಟೈಸರ್ನಿಂದ ಸ್ವಚ್ಛಗೊಳಿಸಿಕೊಳ್ಳೋದು, ಇನ್ನು ಬಹಳ ಪ್ರಮುಖವಾಗಿ ಕೋವಿಡ್ ಲಸಿಕೆಯ 2 ಡೋಸ್ ಅನ್ನ ಆದಷ್ಟು ಬೇಗ ತೆಗೆದುಕೊಳ್ಳುವಂಥದ್ದು. ಈ ಎಲ್ಲ ಜವಾಬ್ದಾರಿಯನ್ನ ಮರಿಬೇಡಿ. ಇವತ್ತಿನ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಿನ ಮಾಗಡಿ ರಸ್ತೆಯ ಎಂಎಂ ಫುಡ್ ಫ್ಯಾಕ್ಟರಿಯಲ್ಲಿ ಬಾಯ್ಲರ್ ಸ್ಫೋಟ ಸಂಭವಿಸಿದ್ದು ಇಬ್ಬರು ಸಜೀವ ದಹನವಾಗಿದ್ದಾರೆ. ಅಂಜನ್ ಚಿತ್ರಮಂದಿರದ ಬಳಿ ಇರೋ ಫುಡ್ ಫ್ಯಾಕ್ಟರಿಯಲ್ಲಿ ಮಧ್ಯಾಹ್ನ 1:50 ಸುಮಾರಿಗೆ ಬಾಯ್ಲರ್ ಸ್ಫೋಟಗೊಂಡಿದೆ. ಈ ವೇಳೆ ಕೆಲಸ ಮಾಡುತ್ತಿದ್ದ 5 ಮಂದಿಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದು ಇನ್ನು 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬಾಯ್ಲರ್ ಹೆಚ್ಚು ಹೀಟ್ ಆಗಿ ಬ್ಲಾಸ್ಟ್ ಆಗಿದೆ. ಸುದ್ದಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ. 1:15 ಬ್ಲಾಸ್ಟ್ ಆಯಿತು ಅಂತ ಮಾಹಿತಿ ಬಂದಿದೆ. ನೆರೆಯವರು ಬಂದುಬಿಟ್ಟು ದೇವರದ ಫಸ್ಟ್ ರೆಸ್ಪಾಂಡ್ ಅವ್ರು ಬಂದು ಗಾಯಾಳುಗಳನ್ನ ಶಿಫ್ಟ್ ಮಾಡಲಿಕ್ಕೆ ಸಹಾಯ ಮಾಡಿದ್ದಾರೆ. ನಮ್ಮ ಚೀತಾ ಮತ್ತು ಹೊಯ್ಸಳದವರು ಬಂದಿದ್ದಾರೆ. ಆಲ್ರೋಡ್ ಇನ್ಸ್ಪೆಕ್ಟ್ರು ACP ವಿಜಯನಗರ ಸ್ಪಾಟಿಗೆ ಬಂದಿದ್ದಾರೆ. ಇದರಲ್ಲಿ ಬ್ಲಾಸ್ಟ್ ಆದ ಟೈಮಿಗೆ 5 ಜನ ಕೆಲಸ ಮಾಡ್ತಿದ್ರು ಪ್ರಾಥಮಿಕ ಮಾಹಿತಿ ಇದೆ. ಅದರಲ್ಲಿ 3 ಜನ ಇಂಜೂರ್ಡ್ ಆಗಿದ್ದಾರೆ. ತುಂಬ ಅವ್ರ ಕಂಡೀಷನ್ ಕ್ರಿಟಿಕಲ್ ಇದೆ. ಅದರಲ್ಲಿ ಒಬ್ಬರು ಇಲ್ಲೇ ಸ್ಥಳದಲ್ಲೇ ಮೃತಪಟ್ಟಿದ್ರು. ಅವ್ರದ್ದು ಬಾಡಿಯನ್ನು ಶಿಫ್ಟ್ ಮಾಡಿದ್ದೀವಿ. ಇನ್ನೊಬ್ಬರು ಹಾಸ್ಪಿಟ್ಲ್ ಬಂದಾಗ ಅವರು ಮೃತ ಅಂತ ಘೋಷಿಸಲಾಗಿದೆ. ಟೋಟಲ್ 5ರಲ್ಲಿ 2 ಮೃತಪಟ್ಟಿದ್ದು, 3 ಜನ ತೀವ್ರವಾಗಿ ಗಾಯಗೊಂಡಿರ್ತಾರೆ. ಬ್ಲಾಸ್ಟ್ ಆಯಿತು. ತುಂಬ ಜೋರಾಗಿ, ಮಾಮೂಲಿ ಸಿಲಿಂಡರ್ ಬ್ಲಾಸ್ಟ್ ಆದರೆ ಹೆಂಗೆ ಇದಾಗುತ್ತೆ ಸರ್, ಜೋರಾಗಿ ಬ್ಲಾಸ್ಟ್ ಆಗಿದೆ. ಒಂದು 5 ನಿಮಿಷಕ್ಕೆ ನಾವು ನಮ್ಮ ತಮ್ಮ ನಾವಿಲ್ಲೆಲ್ಲ ಬಂದು ನೋಡ್ದೋ. ಲೋಕಲ್ ನಾವೇನು ಜನ ಇದ್ವಿ ಎಲ್ಲ ಬಂದು ನೋಡಿದ್ರೆ ಆಲ್ಮೋಸ್ಟ್ ಇಬ್ಬರು ಸ್ಪಾಟ್ ಆಗಿದ್ರು. ಇನ್ನು ಬಾಯ್ಲರ್ ಬ್ಲಾಸ್ಟ್ ಸಂಬಂಧ ಕಟ್ಟಡದ ಮಾಲೀಕ ಹಾಗೂ ಎಂಎಂ ಫುಡ್ ಫ್ಯಾಕ್ಟರಿ ಶೇರ್ ಹೋಲ್ಡರ್ ಸೇರಿ 3 ವಿರುದ್ಧ ಪ್ರಕರಣ ದಾಖಲಾಗಿದೆ. ಕಟ್ಟಡದ ಮಾಲೀಕ ನರೇಂದ್ರ, ಫ್ಯಾಕ್ಟರಿ ಮಾಲೀಕರಾದ ವಿಜಯ್ ಮೆಹ್ತಾ ಹಾಗೂ ಸಚಿನ್ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ನಿರ್ಲಕ್ಷ್ಯತನ ಹಾಗೂ ನಿರ್ಲಕ್ಷ್ಯದ ಅಡಿ ಸಾವನ್ನ ಅಪ್ಪಿರುವ ಆರೋಪದಡಿ ಪ್ರಕರಣ ದಾಖಲಿಸಲಾಗಿದ್ದು, ಗಾಯಾಳುಗಳ ಹೇಳಿಕೆ ಬಳಿಕ ಹೆಚ್ಚುವರಿ ಸೆಕ್ಷನ್ ಸೇರಿಸಲಾಗಿದೆ. ಬಾಯ್ಲರ್ ಸ್ಫೋಟಗೊಂಡ ಸ್ಥಳದಲ್ಲಿ 7 ಸಿಲಿಂಡರ್ಗಳಿದ್ವು. ಅದೃಷ್ಟವಶಾತ್ ಅವ್ಯಾವೂ ಸ್ಫೋಟಗೊಂಡಿಲ್ಲ. ಇದರಿಂದಾಗಿ ನಡೆಯಬೇಕಿದ್ದ ದೊಡ್ಡ ದುರಂತವೊಂದು ತಪ್ಪಿದಂತಾಗಿದೆ. ಕೊರೋನಾ 3ನೇ ಅಲೆಯ ಆತಂಕದ ನಡುವೆಯೇ 5 ತಿಂಗಳ ಬಳಿಕ ಮತ್ತೆ ಶಾಲೆ ಕಾಲೇಜುಗಳ ಬಾಗಿಲು ಓಪನ್ ಆಗಿದೆ. ಇಂದಿನಿಂದ 9, 10ನೇ ತರಗತಿ ಜೊತೆಗೆ ದ್ವಿತೀಯ PUCವರೆಗೆ ಭೌತಿಕ ತರಗತಿಗಳನ್ನು ಆರಂಭ ಮಾಡಲಾಗಿದೆ. ಕೊರೋನಾ ಮಾರ್ಗಸೂಚಿ ಅನ್ವಯವೇ ತರಗತಿಗಳನ್ನು ನಡೆಸಲಾಗ್ತಾ ಇದ್ದು ಎಲ್ಲೆಡೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಇನ್ನು ರಾಜ್ಯದಲ್ಲಿ ಶಾಲೆಗಳ ಆರಂಭ ಬಗ್ಗೆ ಮಾತನಾಡಿದ ಸಿಎಂ ಬಸವರಾಜ ಬೊಮ್ಮಾಯಿ, ರಾಜ್ಯದಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಕೋವಿಡ್ ಎಚ್ಚರಿಕೆ ತೆಗೆದುಕೊಳ್ಳಲಾಗ್ತಾ ಇದೆ. ಆನ್ಲೈನ್ ಕಲಿಕೆಗಿಂತ ಉತ್ತಮ ಅಂತ ಹೇಳಿದ್ದಾರೆ. ಇವತ್ತು ಶಾಲೆಗಳ ಪ್ರಾರಂಭ ಆಗಿದೆ. 9th, 10th, 11th, 12th ಮಕ್ಕಳು ಭಾಳ ಉತ್ಸಾಹದಲ್ಲಿದ್ದಾರೆ. ಶಾಲೆಗೆ ಬರೋಕ್ಕೆ ನಮ್ಗೆ ಭಾಳ ಸಂತೋಷ ಆಗ್ತದೆ. ಸುಮಾರು 1 ವರ್ಷದಿಂದ ನಾವು ಬಂದಿರಲಿಲ್ಲ. ಮತ್ತು ಆನ್ಲೈನ್ನಲ್ಲಿ ನಮ್ಮ ಕಲಿಯೋದಕ್ಕೆ ಸ್ವಲ್ಪ ಕಷ್ಟ ಇತ್ತು ಅನ್ನುವಂಥ ವಿಚಾರ ಹಲವಾರು ತಮ್ಮ ಎಕ್ಸ್ಪೀರಿಯೆನ್ಸನ್ನು ಹೇಳಿದ್ದಾರೆ. ಮುಂದಿನ 1 ವಾರ 10 ದಿವಸ ಏನಾಗ್ತದೆ ಅದನ್ನು ಕೂಡ ನೋಡಿ 30ನೇ ತಾರೀಕು ಬಹುತೇಕವಾಗಿ 30 ಅಥವಾ 1-2 ತಾರೀಕಿಗೆ ಕೊನೆ ವಾರದಲ್ಲಿ ಎಕ್ಸ್ಪರ್ಟ್ ಕಮಿಟಿ ಕರಿತೇವೆ. ಅವರಿಂದ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಂಡು 18 ತಿಂಗಳ ಬಳಿಕ ಶಾಲೆಗಳು ಆರಂಭವಾಗಿದ್ದರೂ ಶಾಲೆಗೆ ಹಾಜರಾಗಲು ವಿದ್ಯಾರ್ಥಿಗಳು ನಿರಾಸಕ್ತಿ ತೋರಿಸಿದ್ದಾರೆ. ಸರ್ಕಾರಕ್ಕೆ ಶಾಲೆ ಆರಂಭಿಸುವ ಉತ್ಸಾಹ ಪೋಷಕರಿಗಿಲ್ಲ. ಇಂದು ಶಾಲೆಯ ಮೊದಲ ದಿನ 25% ಸಹ ಹಾಜರಾತಿ ಇಲ್ಲ. ಇಂದು ಶಾಲೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಅತೀ ಕಡಿಮೆ ಇದೆ. 9ನೇ ತರಗತಿ ವಿದ್ಯಾರ್ಥಿಗಳ ಹಾಜರಾತಿ ಕೇವಲ 19.56ರಷ್ಟಿದ್ರೆ 10ನೇ ತರಗತಿ ವಿದ್ಯಾರ್ಥಿಗಳ ಹಾಜರಾತಿ ಕೇವಲ 21.08ರಷ್ಟಿದೆ. ದ್ವಿತೀಯ PUC ಒಟ್ಟು 36ರಷ್ಟು ವಿದ್ಯಾರ್ಥಿಗಳು ಮಾತ್ರ ಹಾಜರಾಗಿದ್ದಾರೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜು ಓಪನ್ ಆದರೂ ಸಹ 5 ಜಿಲ್ಲೆಗಳಲ್ಲಿ ಮಾತ್ರ ಸದ್ಯಕ್ಕೆ ಶಾಲೆ ಓಪನ್ ಆಗ್ತಾ ಇಲ್ಲ. ಯಾಕಂದ್ರೆ ಕೊರೋನಾ ಪಾಸಿಟಿವಿಟಿ ದರ 2% ಹೆಚ್ಚಿರೋ ಕಾರಣ ಶಾಲೆ ತೆರೆಯುವುದಕ್ಕೆ ನಿರ್ಬಂಧ ಹೇರಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸದ್ಯ ಪಾಸಿಟಿವಿಟಿ ದರ 1.93ರಷ್ಟಿದೆ. ಹೀಗಾಗಿ ಮುಂದಿನ ವಾರದ ಅಂಕಿ ಅಂಶಗಳ ಮೇಲೆ ಶಾಲೆ ತೆರೆಯುವುದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇನ್ನು ಉಡುಪಿ, ಹಾಸನ, ದಕ್ಷಿಣ ಕನ್ನಡ ಹಾಗೂ ಕೊಡಗು ಜಿಲ್ಲೆಯಲ್ಲೂ ಇವತ್ತು ಶಾಲೆ ಓಪನ್ ಆಗಿಲ್ಲ.
ಹಾಸನ ಜಿಲ್ಲೆಯಲ್ಲಿ ಕಾಲೇಜುಗಳು ಮಾತ್ರ ಇಂದಿನಿಂದ ಆರಂಭ ಆಗಿದೆ. ಕೊರೋನಾ ಪಾಸಿಟಿವಿಟಿ ರೇಟ್ ಕಡಿಮೆಯಾಗದ ಕಾರಣ ಶಾಲೆ ತೆರೆಯುವುದಕ್ಕೆ ಇನ್ನೂ ಅನುಮತಿ ಸಿಕ್ಕಿಲ್ಲ. ಹೀಗಾಗಿ ಇಂದಿನಿಂದ ಪಿಯುಸಿ ಭೌತಿಕ ಕ್ಲಾಸ್ಗಳು ಮಾತ್ರ ಆರಂಭವಾಗಿದ್ದು, ಪಾಸಿಟಿವಿಟಿ ರೇಟ್ ಕಡಿಮೆ ಆದಲ್ಲಿ ಮಾತ್ರ ಶಾಲೆಗಳು ಆರಂಭವಾಗಲಿವೆ. ರಾಜ್ಯದಲ್ಲಿ ಇಂದು 1,151 ಕೊರೋನಾ ಕೇಸ್ ದೃಢಪಟ್ಟಿದೆ. ಕೊರೋನಾ ಸೋಂಕಿಗೆ 10 ಜನ ಸಾವನ್ನಪ್ಪಿದ್ದಾರೆ. ಇಂದು 1,442 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಇಂದು 270 ಕೇಸ್ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ಯಾವುದೇ ಸಾವು ದಾಖಲಾಗಿಲ್ಲ. ಇಂದು ಪಾಸಿಟಿವಿಟಿ ದರ 1.8 ಇದ್ದು, ಸಾವಿನ ಪ್ರಮಾಣ 0.86ರಷ್ಟಿದೆ. ಕೊರೋನಾ ಬಗ್ಗೆ ಭಯ ಬೇಡ, ಆದರೆ ಎಚ್ಚರಿಕೆ ಇರಲಿ. ಎಲ್ಲರೂ ಸಹ ತಪ್ಪದೆ ಕೊರೋನಾ ಮಾರ್ಗಸೂಚಿಯನ್ನು ಪಾಲನೆ ಮಾಡಿ ಅಂತ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಂಸ್ಥೆ ಎಚ್ಚರಿಕೆ ನೀಡಿದೆ. ಅಕ್ಟೋಬರ್ ವೇಳೆಗೆ 3ನೇ ಅಲೆ ಬರೋ ಸಾಧ್ಯತೆ ಇದೆ. ಹೀಗಾಗಿ ಮಕ್ಕಳ ವಿಶೇಷ ವಾರ್ಡ್ಗಳು, ವೈದ್ಯರು, ಸಿಬ್ಬಂದಿಯನ್ನ ನಿಯೋಜನೆ ಮಾಡಿ. ವೆಂಟಿಲೇಟರ್, ಆಂಬ್ಯುಲೆನ್ಸ್ ತೊಂದರೆ ಆಗದಂತೆ ನೋಡಿಕೊಳ್ಳಿ. ಚಿಕಿತ್ಸೆಗೆ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಬೇಕು. ಎಲ್ಲ ರಾಜ್ಯಗಳು ಚಿಕಿತ್ಸೆಗೆ ಅಲರ್ಟ್ ಆಗಿರಬೇಕು ಅಂತ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಂಸ್ಥೆ ಮುನ್ನೆಚ್ಚರಿಕೆ ಕೊಟ್ಟಿದೆ. ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಯಾರು ಬೇಕಾದರೂ ಬರಬಹುದು, ಹೋಗಬಹುದು. ವಿಜಯಪುರದ ಚೆಕ್ ಪೋಸ್ಟ್ಗಳಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ ಎಂಬಂತಾಗಿದೆ. ₹100 ಕೊಟ್ಟರೆ ಸಾಕು, ಯಾವ ಕೊರೋನಾ ನೆಗೆಟಿವ್ ವರದಿಯನ್ನು ಕೇಳಲ್ಲ ಅನ್ನೋ ಆರೋಪ ಇದೆ. ಸಿದ್ದಾಪುರ ಚೆಕ್ ಪೋಸ್ಟ್ನಲ್ಲಿ ಹಣ ಕೊಟ್ಟರೆ ಸಾಕು, ಯಾವುದೇ ವರದಿ ಕೇಳಲ್ವಂತೆ. ಇನ್ನು ಕೊಡಗಿನ ಕರಿಕೆ ಚೆಕ್ ಪೋಸ್ಟ್ನಲ್ಲಿ ಕಟ್ಟುನಿಟ್ಟಿನ ತಪಾಸಣೆಯನ್ನೇ ಮಾಡ್ತಿಲ್ಲ. ಚೆಕ್ ಪೋಸ್ಟ್ನಲ್ಲಿ ನಾಮಕಾವಸ್ಥೆಗೆ ಆಶಾ ಕಾರ್ಯಕರ್ತೆಯರು ಹಾಜರು ಹಾಕ್ತಾರೆ. ಆದರೆ ಪೊಲೀಸ್ ಸಿಬ್ಬಂದಿ ಇದ್ದೂ ಇಲ್ಲದಂತೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಬಂದವರಿಂದ ಹಣ ಪಡೆದು ಕೊಡಗು ಜಿಲ್ಲೆ ಗಡಿಯೊಳಗೆ ಬಿಡ್ತಿದ್ದಾರೆ ಅನ್ನುವ ಆರೋಪ ಇದೆ.